ಸಿದ್ದರಾಮಯ್ಯ ಅವ್ರನ್ನ ಸೋನಿಯಾ ಗಾಂಧಿ ಅವರಿಗೆ ಪರಿಚಯ ಮಾಡಿಸಿದ್ದೆ ನಾನು. ಏನೋ ಲಕ್ಕಿ ಲಾಟ್ರಿಲಿ ಸಿದ್ದರಾಮಯ್ಯ ಸಿ ಎಂ ಆಗಿಬಿಟ್ರು. ಈ ಹೇಳಿಕೆ ಇತ್ತಲ್ಲ, ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಇದೀಗ ಬಿ ಆರ್ ಪಾಟೀಲ್ ಅವರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ನನ್ನ ಹೇಳಿಕೆಯನ್ನು ತಿರುಚಿ, ನನ್ನ ಹೇಳಿಕೆಯನ್ನು ಪೂರ್ತಿ ತಿರುಗಿಸ್ಬಿಟ್ಟು ತೇಜೋವಧೆ ಮಾಡ್ತಾ ಇರೋದು ಸರಿಯಲ್ಲ. ನಾನು ಕೆ ಆರ್ ಪೇಟೆಯಲ್ಲಿ ನನ್ನ ಸ್ನೇಹಿತರೊಂದಿಗೆ ಮಾತಾಡ್ತಾ ಇದ್ದೆ ಲೋಕಾಭಿರಾಮವಾಗಿ. ಆ ಸಂದರ್ಭದಲ್ಲಿ ಸಿ ಎಂ ಅವ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಲೋಕಾಭಿರಾಮವಾಗಿ ನಾನು ಮಾತಾಡ್ತಾ ಇದ್ದೆ. ಹೌದು, ಸೋನಿಯಾ ಗಾಂಧಿ ಅವ್ರಿಗೆ ನಾನೇ ಮೀಟ್ ಮಾಡಿಸಿದ್ದು ಸಿದ್ದರಾಮಯ್ಯ ಅವರನ್ನು. ಅದೃಷ್ಟ ಆಯಿತು, ಲಕ್ಕಿ ಲಾಟ್ರಿಲಿ ಸಿ ಎಂ ಆಗಿಬಿಟ್ರು ಅಂತ ಹೇಳಿರಬಹುದು. ಲೋಕಾಭಿರಾಮವಾಗಿ ನಾನು ಮಾತಾಡಿದ್ದೀನಿ. ಇದನ್ನು ತಿರುಚಿ ಹೇಗೆ ಬೇಕೋ ಹಾಗೆಲ್ಲ ಮಾತಾಡಿದ್ದಾರೆ. ನಾನು ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿಸಿದ್ದೆ ಅನ್ನೋದೇ ತಪ್ಪು. ಸೋನಿಯಾ ಗಾಂಧಿ ಭೇಟಿ ಮಾಡಬೇಕಾದ್ರೆ ನನ್ನ ಜೊತೆಗೆ ಹೋಗಿದ್ದೆ. ಸೋನಿಯಾ ಗಾಂಧಿ ನಾನು ಭೇಟಿ ಮಾಡಿಸಿರಲಿಲ್ಲ. ಸಿದ್ದರಾಮಯ್ಯ ಅವ್ರನ್ನ ಅವ್ರು ಭೇಟಿ ಮಾಡಿದಾಗ ನಾನು ಸಿದ್ದರಾಮಯ್ಯ ಅವ್ರ ಜೊತೆಯಲ್ಲೇ ಇದ್ದೆ. ಅವರು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಭೇಟಿ ಬೇಡ ಅಂತ ಹೇಳ್ತಾ ಇದ್ರು. ನಾನೇ ಫೋರ್ಸ್ ಮಾಡಿ ಒತ್ತಾಯ ಮಾಡಿ ಕರ್ಕೊಂಡು ಹೋಗಿದ್ದಿದ್ದು. ಸಿದ್ದರಾಮಯ್ಯ ಒಬ್ಬರು ಮಾಸ್ ಲೀಡರ್ ಇದ್ದಾರೆ, ಅವರನ್ನು ಸೇವ್ ಮಾಡ್ತಕ್ಕಂಥ ಶಕ್ತಿ ನನಗೆಲ್ಲಪ್ಪ ಇದೆ, ನನಗಿಲ್ಲ. ಅದು ಅವರು ಮತ್ತು ನನ್ನ ನಡುವೆ ಇರತಕ್ಕಂಥ ಸಂಬಂಧವನ್ನು ಹಾಳು ಮಾಡೋ ಪ್ರಯತ್ನ ಇದು ಅಂತ ಹೇಳಿ ತಮ್ಮ ಹೇಳಿಕೆಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಶಾಸಕ ಬಿ ಆರ್ ಪಾಟೀಲ್. ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿಸುವ ನಾನೇ ಫಸ್ಟು. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಮಾಡಿಬಿಟ್ಟ. ನೋಡಿ, ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸುಜ್ಜಿವಲ್ಲ ನಾನು ಭೇಟಿ ಮಾಡ್ತೇನೆ. ಭಾಳ ಎಲೆಕ್ಟ್ರಾನಿಕ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹೇಳಿಕೆಯನ್ನು ತಿರುಚಿ ನನ್ನ ತೇಜೋವಧೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಇದು ಸರಿಯಲ್ಲ. ನಾನು ಇವತ್ತು ಕೆ ಆರ್ ಪೇಟೆಯಲ್ಲಿ ಯಾರೋ ನನ್ನ ಆತ್ಮೀಯ ಸ್ನೇಹಿತರಿಗೆ ಮಾತನಾಡುವಾಗ ಸಿದ್ದರಾಮಯ್ಯನವ್ರ ವಿಷಯ ಪ್ರಸ್ತಾಪ ಆದಾಗ ನಾನು ಕೆಲವು ಅವ್ರ ಬಗ್ಗೆ ಮಾತನಾಡಿದ್ದೇನೆ. ಅವರು ಲಕ್ಕಿ ಲಾಟ್ರಿ ಇತ್ತು, ಸಿ ಎಮ್ ಆದರು ಅಂತ ಹೇಳಿದೆ. ನಾನು ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿಸಿದ್ದೇನೆ ಅಂತ ಹೇಳಿರೋದು ಸಂಪೂರ್ಣ ತಪ್ಪು. ಸೋನಿಯಾ ಗಾಂಧಿಗೆ ಭೇಟಿ ಮಾಡುವಾಗ ನನ್ನ ಜೊತೆಗೆ ಹೋಗಿದ್ದೆ. ಅವರು ಸೋನಿಯಾ ಗಾಂಧಿಗೆ ಭೇಟಿ ಈ ಸಲ ಬೇಡ ಅಂತ ಹೇಳ್ತಾಯಿದ್ರು. ನಾನೇ ಒತ್ತಾಯ ಮಾಡಿ ಸೋನಿಯಾ ಗಾಂಧಿನ ಭೇಟಿ ಮಾಡಿಸೋಕ್ಕೆ ಹೇಳಿದಾಗ ಹೋದರು. ಅವರೊಬ್ಬ ಮಾಸ್ ಲೀಡರು, ಅವ್ರಿಗೆ ಮುಖ್ಯಮಂತ್ರಿ ಮಾಡುವಂಥ ಶಕ್ತಿ ನನಗಿಲ್ಲ. ಅವರು ಮತ್ತು ನನ್ನ ಆತ್ಮೀಯ ಸಂಬಂಧವನ್ನು ಹಾಳು ಮಾಡೋದಕ್ಕೆ ಕೆಲವರು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಏನು 9 ಜನ ಶಾಸಕರು ನಾವು JDS ಬಿಟ್ಟು ಅವ್ರ ನಾಯಕತ್ವದಲ್ಲಿ ಕಾಂಗ್ರೆಸ್ ಸೇರಿದ್ದೀವಿ. ಕಾಂಗ್ರೆಸ್ ಕೂಡ ಅವರ ಜನಬೆಂಬಲವನ್ನು ನೋಡಿ ಅವರನ್ನು ಮುಖ್ಯಮಂತ್ರಿ ಮಾಡಿತು, ಹೊರತಾಗಿ ನಾವು ಹೇಳೋದ್ರಲ್ಲಿಂದ ಮಾಡಿಲ್ಲ. ಇದು ಸಿದ್ದರಾಮಯ್ಯನವರು ನಮ್ಮ ವಿಟಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಈಗ ಪಾಟೀಲ್ ಹೇಳ್ತಾ ಇದ್ದಾರೆ ತಿರುಚಿ ಬಿಟ್ಟಿದ್ದಾರೆ ಅಂತ ಹೇಳಿ. ಈಗ ಅವ್ರದ್ದು ಏನು ಅವರು ಮಾತಾಡಿರ್ತಾರೋ ಆ ಒಂದು ವಿಡಿಯೋ ವೈರಲ್ ಆದಾಗ ಒಂದು ವಿಡಿಯೋ ಪ್ರಸಾರವಾಗಿರುತ್ತೆ. ತಿರುಚೋ ಅಂಥದ್ದು ಏನೂ ಇಲ್ಲ. ಈಗ ನಾನೇ ಕರ್ಕೊಂಡೋಗಿದ್ದು, ಭೇಟಿ ಮಾಡಿಸಿದ್ದು ಅಂತ ಅವರೇ ಅವ್ರ ಫ್ರೆಂಡ್ ಹತ್ರ ಮಾತಾಡ್ತಿದ್ದಾಗ ಬಂದಿರತಕ್ಕಂಥ ವಿಚಾರ. ಈಗ ಪಾಟೀಲ್ರಿಗೆ ಏನಾದರೂ ಈ ಥರ ಹೇಳಿದ ಮೇಲೆ ಇರುಸು ಮುರುಸು ಆಯಿತಾ, ಅವ್ರಿಗೆ ಮುಜುಗರ ಆಯಿತಾ ಪಾಟೀಲ್ರಿಗೆ? ಅಥವಾ ಅವರು ಖಾಸಗಿಯಾಗಿ ಲೋಕಾಭಿರಾಮವಾಗಿ ಮಾತಾಡ್ತಾ ಇದ್ದಾಗ ಅದು ಆಚೆ ಬಂದಿದ್ದರ ಬಗ್ಗೆ ಅಸಮಾಧಾನ ಇದೆಯಾ ಅವ್ರಿಗೆ ಅಂತ? ರಮಕಾಂತ್, ಕೆ ಆರ್ ಪೇಟೆ ಪ್ರವಾಸದ ಸಂದರ್ಭದಲ್ಲಿ ಬಿ ಆರ್ ಪಾಟೀಲ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನೋದಕ್ಕಿಂತ ಆಪ್ತರ ಜೊತೆ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಬಗ್ಗೆ ಕೂಡ ಅವರು ಪ್ರಸ್ತಾಪವನ್ನ ಮಾಡ್ತಾರೆ. ಸಿದ್ದರಾಮಯ್ಯ ಅವರು ಲಾಟ್ರಿ ಮುಖ್ಯಮಂತ್ರಿ ಆದಂತವ್ರು, ಅವ್ರಿಗೆ ಸಿಎಂ ಆಗ್ಬೇಕಾದ್ರೆ ಲಾಟ್ರಿ ಹೊಡೆದಿತ್ತು ಅವ್ರಿಗೆ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದ್ರು. ಇದು ಬೇರೆ ಬೇರೆ ಚರ್ಚೆಗಳಿಗೂ ಕೂಡ ಕಾರಣ ಆಗಿತ್ತು. ಯಾಕೆಂದ್ರೆ ಸಿದ್ದರಾಮಯ್ಯ ಅವರ ಆಪ್ತ ಒಳಗದಲ್ಲೇ ಗುರುತಿಸಿಕೊಂಡಂತವ್ರು ಬಿ ಆರ್ ಪಾಟೀಲ್ ಅವರು ಸಮಕಾಲೀನರು. ಹಾಗಾಗಿ ಸ್ವಪಕ್ಷೀಯ ಕೆಲವು ನಾಯಕರಲ್ಲೇ ಇದರ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಎದ್ದಿತ್ತು. ಅಂದ್ರೆ ಬಿ ಆರ್ ಪಾಟೀಲ್ ಅವರೇ ಸಿದ್ದರಾಮಯ್ಯ ಅವರ ಬಗ್ಗೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ನಿಟ್ಟಿನಲ್ಲೇ ಕೆಲವು ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬಂದಿತ್ತು. ಅದಕ್ಕೆ ಮುಜುಗರ ಕೂಡ ಎದುರಾಗಿತ್ತು. ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಹೌದು ನಾನು ಲಾಟ್ರಿ ಸಿಎಂ ಅನ್ನೋದನ್ನ ನಿನ್ನೆ ಅವರು ಕೂಡ ಒಪ್ಕೊಂಡಿದ್ರು. ಸೊ ಹಾಗಾಗಿ ಇವತ್ತು ಅದು ಯಾವಾಗ ತೀವ್ರವಾಗಿ ಮುಜುಗರ ಸಿದ್ದರಾಮಯ್ಯನವ್ರಿಗೆ ಎದುರಾಗತ್ತೆ, ಆನಂತರದಲ್ಲಿ ಬಿ ಆರ್ ಪಾಟೀಲ್ ಅವರ ಜೊತೆ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಆ ಕಾರಣಕ್ಕೆ ಬಿ ಆರ್ ಪಾಟೀಲ್ ಅವರು ನಿನ್ನೆ ಸಂಜೆ ಉಲ್ಟಾ ಹೊಡಿತಾರೆ, ಒಂದು ವಿಡಿಯೋ ರಿಲೀಸ್ ಮಾಡ್ತಾರೆ. ಆ ವಿಡಿಯೋದಲ್ಲಿ ನಾನು ಸಿದ್ದರಾಮಯ್ಯ ಅವರ ಬಗ್ಗೆ ಆ ರೀತಿಯಾಗಿ ಎಲ್ಲೂ ಕೂಡ ಮಾತನಾಡಿಲ್ಲ, ಆಪ್ತರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ವಿಡಿಯೋ ಯಾರೋ ವೈರಲ್ ಮಾಡಿದ್ದಾರೆ. ಆದ್ರೆ ನಾನು ಸೋನಿಯಾ ಗಾಂಧಿ ಅವರನ್ನ ನಾನು ಕರೆದೊಯ್ದು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡ್ತಿರ್ಲಿಲ್ಲ. ಸಿದ್ದರಾಮಯ್ಯನವ್ರ ಜೊತೆ ನಾನು ಅಲ್ಲಿಗೆ ಸೋನಿಯಾ ಗಾಂಧಿ ಅವರ ಭೇಟಿಗೆ ತೆರಳಿದ್ದೆ. ಅವರು ಬರೋದಿಲ್ಲ ಅಂದ್ರೂ ನಾನೇ ಅವರನ್ನ ಒಪ್ಪಿಸಿ ಅಲ್ಲಿಗೆ
ಕಳೆದೊಯ್ದಿದ್ದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ನಾನು ಆ ರೀತಿಯಾಗಿ ಹೇಳಿಲ್ಲ ಅನ್ನುವಂತ ಮಾತನ್ನ ಹೇಳುವ ಮೂಲಕ ಉಲ್ಟಾ ಹೊಡೆದಿದ್ದಾರೆ ರಮಾಕಾಂತ್ ಇಲ್ಲಿ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.